ಇವತ್ತು ನಾನು ಲೆಮನ್ ರಸಂ ಮಾಡ್ತಾ ಇದ್ದೀನಿ. ಜ್ವರ, ಶೀತ, ಕೆಮ್ಮು ಎಲ್ಲ ಇದ್ದಾಗ ಊಟದಲ್ಲಿ ಟೇಸ್ಟೇ ಅನ್ಸಲ್ಲ ನೋಡಿ. ಅಂತ ಟೈಮಲ್ಲಿ ಈ ನಿಂಬೆಹಣ್ಣಿನ ರಸಂನ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಕುಕ್ಕರಲ್ಲಿ 1/4 ಕಪ್ ಅಷ್ಟು ತೊಗರಿಬೇಳೆ ಹಾಕಿ ಒಂದೆರಡು ಸಲ ನೀಟಾಗಿ ತೊಳೆದು ಅರಿಶಿನ ಹಾಕಿ ಇದನ್ನು 4 ವಿಸಿಲ್ ಕೊಟ್ಟು ಬೇಯಿಸಿ ಮಿಕ್ಸಿ ಜಾರಲ್ಲಿ ಕಾಳುಮೆಣಸು, ಜೀರಿಗೆ, ಶುಂಠಿ, ಕರಿಬೇವು, ಕೊತ್ತಂಬರಿ ಮತ್ತು ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಬೇಯಿಸಿದ ಬೇಳೆನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ರುಬ್ಬಿಟ್ಕೊಂಡಿರುವ ಈ ಮಸಾಲೆನ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಬೇಯಿಸಿದ ಬೇಳೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ ಉಪ್ಪು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೆಳಗಿಟ್ಟು ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ಇದರಲ್ಲಿ ನಿಂಬೆ ರಸನ ಹಾಕಬೇಕು. ನಾನಿಲ್ಲಿ 1½ ನಿಂಬೆ ರಸನ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಆಗಿರಿದ್ರೆ ಒಂದು ನಿಂಬೆ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಲೆಮನ್ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಇದು ಟೇಸ್ಟ್ ಬರುತ್ತೆ. ಈ ರೀತಿ ಬಿಸಿ ಅನ್ನಕ್ಕೆ ಲೆಮನ್ ರಸಂನ ಹಾಕಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಅಥವಾ ಹಪ್ಪಳ ಜೊತೆ ಟೇಸ್ಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ.